ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮ ಅವರಿಗೂ ನನ್ನ ನಮಸ್ಕರಿಸುತ್ತಾ, ನಾವು ಇಲ್ಲಿ 4 ಡೇಸಿಂದ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ಗೆ ಅಟೆಂಡ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮ್ಯೂಸಿಕ್ ಜೊತೆ ಮೆಡಿಟೇಷನ್, ನಾವು ಮ್ಯೂಸಿಕ್ ಅನ್ನೋದೇ ಹೇಗೆ ಅಂತಂದರೆ ಮೈಂಡ್ಗೆ ಅದೊಂಥರ ಸಮಾಧಾನ ಪಡೋವಂಥದ್ದು. ಹಾಡುಗಳಿರ್ಬೋದು, ಮ್ಯೂಸಿಕ್ ಇರ್ಬೋದು, ನಾವು ಮಾತಾಡೋ ಮಾತಲ್ಲೇ ನಮ್ಮ ಮ್ಯೂಸಿಕ್ ಇರುತ್ತೆ. ಇವಾಗ ಅಳೋದು ಒಂದು ಮ್ಯೂಸಿಕ್ ಆದರೆ ನಗೋದು ಒಂದು ಮ್ಯೂಸಿಕ್ ಇರುತ್ತೆ. ಈ ಥರದಲ್ಲಿ ಮೆಡಿಟೇಷನ್ ಅಂದರೆ ಧ್ಯಾನ ಬಂದ್ಬಿಟ್ಟು ನಮ್ಮ ಹೋಲ್ ಬಾಡಿಗೆ ಪವರ್ ಆಗಿರ್ಬೋದು, ನಮ್ಮ ಹೋಲ್ ಬಾಡಿಗೆ ಎನರ್ಜಿ ಇರ್ಬೋದು. ಆ ಎನರ್ಜಿ ಜೊತೆ ಇನ್ನೊಂದು ಮ್ಯೂಸಿಕ್, ತುಂಬ ಕಿವಿಗೆ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ ತುಂಬ ಚೆನ್ನಾಗಿ 4 ಡೇಸಿಂದ ನಡೀತಿದೆ. ಇವತ್ತು ಲಾಸ್ಟ್ ದಿನ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಸ್ಟರ್ಸ್ಗಳಿದ್ದಾರೆ ಹಾಗೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮತ್ತು ಇವಾಗ ನಮಗೆ ನಾವೇ ಮರೆತು ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಪಿರಮಿಡ್ ಒಳಗಡೆ ಹೋಗಿ ಕುತ್ಕೊಳ್ಳುವಾಗ ಏನಾಗುತ್ತೆ ಅಂತಂದರೆ ಜಸ್ಟ್ ನಾವಿರೋ ತನಕ ಮಾತ್ರ ನಮಗೆ ಅನಿಸುತ್ತೆ. ಅಷ್ಟು ಬಿಟ್ಟರೆ ಹೊರಗಡೆ ಪ್ರಪಂಚ ಇದೆಯಾ ಇಲ್ವಾ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗೇ ಮ್ಯೂಸಿಕ್ ಇರ್ಬೋದು, ಧ್ಯಾನ ಇರ್ಬೋದು, ತುಂಬ ಚೆನ್ನಾಗೇ ಬರ್ತಿದೆ. ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿ, ತುಂಬ ಕೂಲ್ ಕಾಮಾಗೆ ಫೀಲ್ ಆಗ್ತಾ ಇದ್ದೀನಿ. ಇಲ್ಲಿರೋರು ಮೀನ್ಸ್ ಫ್ಯಾಕಲ್ಟೀಸ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗೇ ಹೇಳೋದಿರ್ಬೋದು. ಹಾಗೆ ಮೆಡಿಟೇಷನ್ ಬಗ್ಗೆ ನಮಗೆ ಸ್ಪೀಚಸ್ ಕೊಡೋದಿರ್ಬೋದು ಪತ್ರಿಜಿ ಸರ್ ಅವರು, ಹಾಗೂ ಒಳ್ಳೊಳ್ಳೆ ಗ್ರೇಟ್ ಮಾಸ್ಟರ್ಸಿಂದ ನಮಗೆ ಮೆಸೇಜ್ ಸಿಗೋದಿರ್ಬೋದು. ಆ ಮೆಸೇಜ್ನ ನಾವು ಅಳವಡಿಸ್ಕೊಂಡೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಜೀವನ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನಾವು ಫಸ್ಟು ನಮ್ಮ ಮನಸ್ಸು ಕಂಟ್ರೋಲಲ್ಲಿ ಯಾವಾಗ ಇಟ್ಕೊಳ್ತೀವೋ ಹಾಗೂ ಧ್ಯಾನ ಮಾಡಿ ನಮ್ಮ ಮನಸ್ಸು ಒಂದು ಪಾಸಿಟಿವ್ ವೇಯಲ್ಲಿ ಇಟ್ಕೊಳ್ತೀವೋ ಆವಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಎಕ್ಸ್ಪೆಷಲಿ ಇಲ್ಲಿ ಪತ್ರಿಜಿ ಸರ್ ಅವರು ನಮ್ಮ ಸ್ಪಿರಿಚುವಲ್ ವೇಯಲ್ಲಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡೋದು. ಹಾಗೂ ಇಲ್ಲಿ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರೂ ಸ್ಪಿರಿಚುವಲ್ ವೇ ಅಂತಂದರೆ ಇವಾಗ ನಾವೆಲ್ಲರೂ ಹೋಗ್ಬೋದು, ಫಿಲಮ್ಸ್ಗೆ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಬಟ್ ಈಸ್ ಅ ಪ್ರೆಸೆಂಟ್ ಜಸ್ಟ್ ಅ ವೇ ಅಷ್ಟೇ. ನಾವು ಇವಾಗ ಅಲ್ಲೋಗಿ ನಾವು ನೋಡೋದು, ಬಂದ್ಬಿಡ್ಬೋದು ಅಷ್ಟೇ. ಬಿಟ್ಟರೆ ಇಲ್ಲಿ ನಮಗೆ ಓಲ್ ಎನರ್ಜಿ ಸಿಗ್ತಾ ಇದೆ ಪಿರಮಿಡಿಂದ ನಮಗೆ. ಸೊ ಎಲ್ಲರೂ ಧ್ಯಾನ ಮಾಡೋದ್ರಿಂದ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್, ನಿಮ್ಮ ಓನ್ ವೇಯಲ್ಲಿ ನೀವು ಫೀಲ್ ಆಗ್ಬೋದು. ಫೀಲ್ ಹೇಗೆ ಅಂತಂದರೆ ಇವಾಗ ಒಬ್ರೊಬ್ರದ್ದು ಎಕ್ಸ್ಪೀರಿಯನ್ಸ್ ಒಂದೊಂದು ರೀತಿಲಿರುತ್ತೆ, ಒಬ್ರೊಬ್ರು ಅನುಭವ ಬೇರೆ ಬೇರೆ ರೀತಿಲಿರುತ್ತೆ. ಆ ಅನುಭವ ಇವಾಗ ನನಗೆ ಬಂದಿರೋ ಅನುಭವ ನಿಮಗೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ, ನಿಮಗೆ ಬಂದಿರೋ ಅನುಭವ ನನಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರವರು ಕಷ್ಟಗಳೇನೇನಿರುತ್ತೆ, ಅವ್ರವ್ರ ಮನಸ್ಸಿನಲ್ಲಿ ಏನೇನೋ ಥರ ಕ್ವಶನ್ಗಳಿರುತ್ತೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಅದು ಫೀಲ್ ಆಗಿದ್ರೆ ಮಾತ್ರ ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ, ಆಗಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ. ಸೊ ಏನು ಅಂತಂದರೆ ಈಸ್ ರಿಯಲಿ ಅ ವೆರಿ ಗುಡ್ ಸ್ಪಿರಿಚುವಲ್ ವೇ. PMC ಪರಿಶುದ್ಧವಾದ ಮನಸ್ಸಿನಿಂದ ಧ್ಯಾನ ಹೇಳಿಕೊಡುವ, ಪರಿಶುದ್ಧವಾದ ಮನಸ್ಸಿನಿಂದ ಧ್ಯಾನ ಹೇಳಿಕೊಟ್ಟು ಪರಿಶುದ್ಧವಾದ ಜೀವನವನ್ನು ರೂಪಿಸಿಕೊಳ್ಳುವುದು PMC ಚಾನಲ್. PMC ಎಲ್ಲರೂ ಮನೆಗೂ ಇವಾಗ ಯೂಟ್ಯೂಬ್ಸ್ ಆಗಿರ್ಬೋದು, ಹಾಗೂ ನಾವು ಇವಾಗ ಇಲ್ಲೇ ಪಿರಮಿಡಲ್ಲೇ ಬಂದು ಆಗಲಿ, ನಾವು ಯಾವುದೋ ಮಾಸ್ಟರ್ಸ್ನ ಹುಡ್ಕೊಂಡು ಹೋಗಾಗಲಿ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವಿರೋ ಜಾಗದಲ್ಲೇ ನಮ್ಮ ಮನೆಯಲ್ಲೇ ನಾವು PMC ಮೂಲಕ ನಾವು ಸ್ಪಿರಿಚುವಲ್ ವೇ ಆಗಿರ್ಬೋದು, ನಮ್ಮ ಹ್ಯಾಪಿನೆಸ್ ಆಗಿರ್ಬೋದು, ನಮ್ಮ ಮನೆಯಿಂದನೇ ನಾವು ರೂಪಿಸ್ಕೊಳ್ಳಬಹುದು. ಎಲ್ಲ ಗ್ರೇಟ್ ಮಾಸ್ಟರ್ಸ್ ಆಗಿರ್ಬೋದು, ವೆಲ್ ಎಕ್ಸ್ಪೀರಿಯನ್ಸ್ಡ್ ಮಾಸ್ಟರ್ಸ್ಗಳು ನಮಗೆ ಆನ್ಲೈನಲ್ಲಿ ಆಫ್ಲೈನ್ ಕ್ಲಾಸಸ್ ತೊಗೊಳೋದಿರ್ಬೋದು, ಅವರು ಸ್ಪಿರಿಚುವಲ್ ವೇಲಿ ಹೇಳ್ಕೊಡೋದಿರ್ಬೋದು. ಬಿಕಾಸ್ ಆಫ್ ಆಲ್ PMC ಚಾನಲ್. ಇವಾಗ ನಾವು ಎಷ್ಟೇ ಆನ್ಲೈನ್ ಕ್ಲಾಸಸ್ ನಾವು ಮಾಡಿದ್ರೂ, ನಾವು ಧ್ಯಾನದ ಬಗ್ಗೆ ನಾವು ತಿಳ್ಕೊಂಡ್ರೂ, ಬಟ್ ಅದು ನಮಗೆ ಪ್ರಾಪರ್ ಮೆಸೇಜ್ ಆಗಿರ್ಬೋದು, ಪ್ರಾಪರ್ ವೇಲ್ ಆಗಿರ್ಬೋದು, ನಮಗೆ ಗೈಡ್ಲೈನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮಗೆ ಇಂಪಾರ್ಟೆಂಟ್ ಆದಾಗ ಏನಾಗುತ್ತೆ ಅಂತಂದರೆ, ನಾವು ಇವಾಗ ಮಕ್ಕಳಿರ್ತಾರೆ ಎಕ್ಸಾಂಪಲ್, ಆ ಮಕ್ಕಳನ್ನ ನಾವೇನು ಮಾಡ್ತೀವಿ ಅಂದರೆ, ಹೀಗೆ ಓದಿ ಅಂದರೆ ಮಾತ್ರ ಆ ಮಕ್ಕಳು ಒಂದು ಸರಿಯಾದ ದಾರಿಲಿ ತೊಗೊಂಡು ಹೋಗೋಕ್ಕಾಗುತ್ತೆ. ಇವಾಗ ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಅಷ್ಟೊತ್ತಿಗೆ ನಮಗೆಲ್ಲ ತಿಳಿದಿದೆ ಅಂತ ಅರ್ಥ ಅಲ್ಲ. ನಾವು ಒಂದೊಂದು ಸರಿ ತಪ್ಪು ಮಾಡ್ತೀವಿ, ಒಂದೊಂದು ಸರಿ ನಮಗೂ ಇವಾಗ ಯಾರೋ ಬೈದೆ ಅಂದಿದ ತಕ್ಷಣ ಅವ್ರ ಮೇಲೆ ಸಿಟ್ಟು ತೋರಿಸ್ಕೋಬೇಕು ಅನ್ನೋದು ಅವಶ್ಯಕತೆ ಇರುತ್ತೆ. ಇಲ್ಲ ಅಂತಂದರೆ ಅವ್ರಿಗೆ ಅಯ್ಯೋ ಹಿಂಗೆ ಮಾಡಿಬಿಟ್ರು ಅನ್ನೋದು ನಮ್ಮದು ನೆಗೆಟಿವ್ ಮೈಂಡೇ ಜಾಸ್ತಿ ಆಗಿರುತ್ತೆ ಹೊತ್ತು ನಮ್ಮದು ಪಾಸಿಟಿವ್ ಮೈಂಡ್ ಜಾಸ್ತಿ ಆಗಿರಲ್ಲ. ಸೊ ಇದು ಪಿರಮಿಡಲ್ಲಿ ನಮಗೆ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ, ನಾವು ನಮ್ಮ
ಯಾರೇ ಮಾತಾಡಿದ್ರು ಸರಿ ಬಿಡು, ಇದು ಜೀವನ ನಮ್ಮದೇನು ಶಾಶ್ವತ ಅಲ್ಲ, ಜೀವನ ಶಾಶ್ವತ ಆಗಿಲ್ಲ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಗ್ನೋರ್ ಮಾಡ್ತಾ ಹೋಗ್ತಿರ್ತೀವಿ. ಅದು ಓನ್ಲಿ ಇನ್ ಮೆಡಿಟೇಷನಿಂದ ಮಾತ್ರ ಸಾಧ್ಯ ಆಗೋದು. ನಾವು ಇವತ್ತು ನಾವು ಟೀಚರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಎಷ್ಟೋ ಹೇಳ್ಬೋದು, ಇಲ್ಲ ನೀನು ಓದು, ಇದು ಮಾಡು, ಅದು ಮಾಡು ಅಂತ. ಬಟ್ ನಾಳೆ ಮಾಡೋ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಸೊ ಇದರಲ್ಲಿ ಹೇಗೆ ಅಂತಂದರೆ, ಅವರು ಎಲ್ಲೇ ಆಗಲಿ ಅವ್ರು ಟೈಮ್ನ ನಮಗೆ ಕೊಡ್ತಿದ್ದಾರೆ. ಒಂದು ಹೇಳೋದಲ್ಲಿರೋದಿರ್ಬೋದು, ಪ್ರತಿಯೊಂದೂ. ಇವಾಗ ಇದರಲ್ಲಿ ಏಜ್ ಬಾರ್ ಅನ್ನೋದಿಲ್ಲ. ಏಜ್ ಅನ್ನೋದು ಇವಾಗ 20 ಇಯರ್ಸ್, 10 ಇಯರ್ಸ್, 60 ಇಯರ್ಸ್, 80 ಇಯರ್ಸ್, 100 ಇಯರ್ಸ್ ಅನ್ನೋದು ಏನೂ ಏಜ್ ಇಲ್ಲ ಇದರಲ್ಲಿ. ಯಾರು ಬೇಕಾದರೂ ಧ್ಯಾನ ಮಾಡ್ಬೋದು, ಯಾರು ಬೇಕಾದರೂ ಅವರ ಅನುಭವಗಳನ್ನ ಹಂಚ್ಕೊಳ್ಳಬಹುದು. ಅವರ ಅನುಭವಗಳನ್ನ ಅವರೇ ಸ್ವತಃ ಆಗಿ ಅವರೇ ಕಂಡುಕೊಳ್ಳಬಹುದು. ಇದು ಹಾಗೂ ಈ ನಾನ್ ವೆಜ್ ಬಗ್ಗೆ ಅಂತಂದರೆ, ಹೇಗೆ ಅಂತಂದರೆ, ಇವಾಗ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ವೆಜಿಟೇರಿಯನ್ ತಿಂದಷ್ಟು ನಮಗೆ ಹೆಲ್ದಿಯಾಗಿರ್ತೀವಿ. ಸೊ ಅದರಲ್ಲಿ ಏನು ಹೋಗುತ್ತೆ ಅಂತಂದರೆ, ಹೆಲ್ದಿಯಾಗಿರೋ ಪ್ರಶ್ನೆ ಅಂತಂದರೆ, ನಾವೆಲ್ಲೇ ಒಂದು ಕೆಲಸ ಮಾಡುವಾಗಲಿ ಏನೇ ಮಾಡುವಾಗಲಿ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು, ತುಂಬ ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಬಿಡೋದು ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಬಿಡೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ, ಇವಾಗ ನಾವು ಒಂದು ಸತಿ ಅದು ತಿಂದರೆ ಏನಾಗುತ್ತೆ ಅಂದರೆ 42 hours to 2 days ಮೀನ್ಸ್ ಅದು ನಮಗೆ ತೊಗೊಳತ್ತೆ, ಲೈಕ್ ಜೀರ್ಣಶಕ್ತಿಗೆ. ಅದಕ್ಕೆ ನಾವೇನು ಅಂತ ಹೇಳ್ತೀವಿ ಅಂತಂದರೆ, ಅದಕ್ಕೆ ನಮಗೆ ಕಾನ್ಸ್ಟೆಂಟ್ ಮೈಂಡ್ನ ತರಲ್ಲ. ಕಾನ್ಸ್ಟೆಂಟ್ ಮೈಂಡ್ ಅಂತ ಏನು ಅಂತಂದರೆ, ಇವಾಗ ನಮಗೆ ಅದು ತೊಗೊಂಡಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಇಲ್ಲ ನಿದ್ದೆ ಥರ ಮಂಪ್ರಾಗಿರ್ಬೋದು, ತುಂಬ ಆ್ಯಕ್ಟಿವ್ನೆಸ್ ಕಮ್ಮಿ ಆಗುತ್ತೆ. ಸೊ ಇದು ನಾವು ಸ್ಪಿರಿಚುವಲ್ ವೇಲಿ ಹೋಗೋದಿರೋದ್ರಿಂದ ಇವಾಗ ಸ್ಪಿರಿಚುವಲ್ ವೇ ಅನ್ನೋದು ಕಮ್ಮಿ ಆಗಿದೆ. ಈ ಸ್ಪಿರಿಚುವಲ್ ವೇಲಿ ಎಲ್ಲ ಕಡೆನೂ ಬರಬೇಕು. ಆ್ಯಂಡ್ ಏನು ಅಂತಂದರೆ, ಇನ್ನೂ ಚೆನ್ನಾಗೆ ಎಲ್ಲರೂ ಅವರು ಇವಾಗ ಆಗಿನ ಕಾಲದಲ್ಲೆಲ್ಲ ತರಕಾರಿ ಹಣ್ಣುಗಳೆಲ್ಲ ತಿನ್ಕೊಂಡು 100 ವರ್ಷದ ಕಾಲ ಬದುಕ್ತಿದ್ರು. ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದರೆ 35 ಇಯರ್ಸ್ 45 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ಸ್. ಏನು ಕಾರಣಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡಿಲ್ಲಂಗೆ ನಾವು ನಮ್ಗೆ ಇಷ್ಟ ಬಂದಂಗೆ ನಮ್ಮ ಜೀವನನೇ ಇಷ್ಟು, ನಮ್ಮ ಜೀವನ ಒಂದು ಜೀವನ ಇರೋದು, ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು ಅನ್ನೋದನ್ನೇ ಥರನೇ ಎಲ್ಲರೂ ಜನಗಳು ನಡ್ಕೊಳ್ತಿದ್ದಾರೆ ಹೊತ್ತು. ಅದು ಹೇಗೆ ಅಂತಂದರೆ ಅದು ತಪ್ಪು. ಯಾಕೆ ಅಂತಂದರೆ, ಆಗಿನ ಕಾಲದಲ್ಲಿ ಅವ್ರು ಇವಾಗೂ ಕೂಡ ಕಣ್ಣಾಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ವೆಜಿಟೇರಿಯನ್ ಫುಡ್ ಅಂದರೆ ಆಗ ಬೆಳೀತಿದ್ದ ತರಕಾರಿಗಳಾಗಿರ್ಬೋದು, ಮಾಡ್ತಾಯಿದ್ದ ಅಡುಗೆಗಳಾಗಿರ್ಬೋದು, ಅಷ್ಟು ಸ್ಟ್ರೆಂತ್ ಕೊಡ್ತಾಯಿತ್ತು ಬಾಡಿಗೆ. ಇವಾಗ ಹೇಗೆ ಅಂತಂದರೆ ಇಟ್ಸ್ ಆಲ್ ಫಾಸ್ಟ್ ಫುಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇವಾಗ ಹೋಗಿ ತಿಂತೀವಿ 2 days ಆದ್ರೂ ಅಷ್ಟೇ ನಿದ್ದೆಯಿಂದ ಎದ್ದೊಳಲ್ಲ ಆಗಿರ್ಬೋದು, ಯಾವ ರೀತಿ ಬೇರೆ ರೀತಿಲಿ ಎಲ್ಲ ರೀತಿಯಲ್ಲೂ ಅನುಭವಗಳಾಗ್ತಿರುತ್ತೆ. ಸೊ ಇವಾಗ ನಾವು ವೆಜಿಟೇರಿಯನ್ ಆಗೋದ್ರಿಂದ ತುಂಬ ಒಳ್ಳೆಯದು ಇದೆ. ಆ್ಯಂಡ್ ನಮ್ಮ ಮೈಂಡ್ ಕಂಟ್ರೋಲ್ ಇರುತ್ತೆ, ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಜೊತೆ ನಮಗೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಧ್ಯಾನ ಮಾಡೋದು ತುಂಬ ಇಷ್ಟೊತ್ತೇ ಅಂತ ಏನಿಲ್ಲ, ನಿಮಗೆ ಎಷ್ಟೊತ್ತು ಸ್ಯಾಟಿಸ್ಫೈ ಅನಿಸುತ್ತೋ ಅಷ್ಟೊತ್ತು ಕೂತ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಯಾರೋ ಬಲವಂತವಾಗಿ ನಾವು ಮಾಡೋದು ಅನ್ನೋದು ತಪ್ಪು. ಅವ್ರ ಮನಸ್ಸಿಗೆ ಬರಬೇಕು. ನನ್ನ ಮನಸ್ಸಿಗೆ ನಾನು ಬಂದಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ಹೊತ್ತು. ಇವಾಗ ಎಷ್ಟೇ ಕೆಲಸ ಇದ್ದರೂ ನಾವು 4 days ಬಂದು ಇಲ್ಲಿ ಇದ್ದೀವಿ. ಇವಾಗ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನೋ ಆಗಿಬಿಟ್ಟಿದೆ ಅಂತ ಅರ್ಥ ಅಲ್ಲ. ಸೊ ಅದೇನು ಅಂತಲೇ ನಾವು ಸ್ಪಿರಿಚುವಲ್ ವೇಲಿ ಇನ್ನೂ ತಿಳ್ಕೊಳ್ಳೋಕ್ಕೆ ಮೆಸೇಜ್ ದೊಡ್ಡ ಮಾಸ್ಟರ್ಸ್ಗಳು ಏನೇನು ಮೆಸೇಜ್ ಕೊಡ್ತಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಇವಾಗ ಕೂತ್ಕೊಂಡು ಮನೇಲೂ ಮಾಡ್ಬೋದು. ಇವಾಗೇನು ಯೂಟ್ಯೂಬ್ ಚಾನಲಲ್ಲಿ ಆನ್ ಮಾಡಿಬಿಟ್ಬಿಟ್ಟು ನಾವು ಮಲಗಿದ್ರೆ ಯಾರೂ ನಮ್ಮನ್ನು ಕೇಳಲ್ಲ, ನೀವೇನು ಮಾಡ್ತಿದ್ದೀರಾ ಅಂತ ನಮ್ಮನ್ನು ಕೇಳಲ್ಲ, ರೂಮಲ್ಲಿ ಬಾಕ್ಲು ಹಾಕ್ಕೊಂಡ್ರೆ. ಬಟ್ ಇಲ್ಲಿ ಯಾಕೆ ಅಂತಂದರೆ ಕಾನ್ಸ್ಟೆಂಟಾಗಿ ನಾವು ಕೂತ್ಕೊಳ್ಬೇಕು. ಏನು ಅಂತಂದರೆ ಆ ಡಿಸಿಪ್ಲಿನ್ನ ಕಳಿಸ್ಕೊಡ್ತಿದ್ದಾರೆ. ಪ್ರತಿಯೊಂದು ಇರ್ಬೋದು, ಎಲ್ಲ ರೀತಿ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನನಗೂ ತುಂಬ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಇದರಿಂದ ಇನ್ನೂ ಹೆಚ್ಚಾಗಿ ನಾನು ಪಡ್ಕೋಬೇಕಾಗಿ ನಾನು ಅಂದ್ಕೊಳ್ತಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ PMC ಚಾನೆಲ್ ಅವರಿಗೆ ತುಂಬ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.